ಹಾಯ್ ಸ್ನೇಹಿತರೆ, ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಸ್ನೇಹಿತರೆ. ಇವತ್ತು ನಾವು ಕರ್ಪೂರನು ಲವಂಗದಿಂದ ಪಡೆಯುವ ಉಪಯೋಗಗಳೇನು, ಮನಿ ವೆಲ್ತ್ ಏನು ಅಂತ ನಾನು ಅದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಎಕ್ಸ್ಪೆಷಲಿ ನಮ್ಮ ಪ್ರತಿಯೊಬ್ಬರು ಮನೆಯಲ್ಲೂ ಸಣ್ಣ ಪುಟ್ಟ ವಿಚಾರಕ್ಕಾಗಿ ಗಂಡ ಹೆಂಡತಿ ನಡುವೆ ಜಗಳಗಳು ಅವಾಗವಾಗ ಆಗ್ತಾ ಇರುತ್ತೆ ಸ್ನೇಹಿತರೆ. ಟೈಮ್ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿರಲ್ಲ ನಾವು ಯಾಕೆ ಜಗಳ ಮಾಡ್ತಿದ್ದೀವಿ ಗಂಡನ ಜೊತೆ, ಇಲ್ಲ ಗಂಡ ಹೆಂಡತಿ ಜೊತೆ ಏನಕ್ಕೆ ಜಗಳ ಮಾಡ್ತೀವಿ ಅಂತ ಗೊತ್ತಿರಲ್ಲ, ವಿಷಯನೇ ಇರಲ್ಲ, ಕಾರಣಗಳೇ ಇರಲ್ಲ. ಒಂದೊಂದು ಟೈಮಲ್ಲಿ ಆ ಥರ ಆಗುತ್ತೆ ಸ್ನೇಹಿತರೆ. ಅದಕ್ಕೂ ಈ ರೆಮಿಡಿ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಇದು ಏನು ಮಾಡುತ್ತೆ ಅಂದರೆ ವೆಲ್ತು ಕೊಡುತ್ತೆ, ಪ್ರಾಸ್ಪೆರಿಟಿನೂ ಕೊಡುತ್ತೆ ಸ್ನೇಹಿತರೆ. ಎಕ್ಸ್ಪೆಷಲಿ ಇದನ್ನ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನಾವು ಮನೇಲೂ ಯೂಸ್ ಮಾಡ್ಬೋದು, ಅಂಗಡಿಗಳಲ್ಲಿ ಇಲ್ಲ ವ್ಯಾಪಾರ ಸ್ಥಳಗಳಲ್ಲಿ, ಆಫೀಸಲ್ಲಿ ಈ ಥರ ಜಾಗದಲ್ಲೂ ಈ ರೆಮಿಡಿನ ಯೂಸ್ ಮಾಡ್ಬೋದು ಸ್ನೇಹಿತರೆ. ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಒಂದು ಚಿಕ್ಕದಾದ ದೀಪ, ಮಣ್ಣಿನ ದೀಪ ಇದೆಯಲ್ಲ, ಅದರಲ್ಲಿ ಕರ್ಪೂರನೂ ಲವಂಗನೂ ಹಾಕಿ ಬರ್ನ್ ಮಾಡಬೇಕು ಮನೆಗೆ. ಇದು ಗಂಡ ಹೆಂಡತಿ ಜಗಳ ಮಾಡೋದು ಆ ಥರ ಕಿರಿಕಿರಿ ಮನೇಲಿತ್ತು ಅಂತಂದರೆ ಏನು ಮಾಡಬೇಕು, ನೈಟ್ ಹೊತ್ತಲ್ಲಿ 8 ಗಂಟೆ ಮೇಲೆ ಮಲಗಕ್ಕೆ ಹೋಗ್ತೀವಲ್ಲ, ಆವಾಗ ನೀವು ಎಷ್ಟೊತ್ತಿಗೆ ಮಲಗಕ್ಕೆ ಹೋಗ್ತೀರಾ ಆ ಟೈಮಲ್ಲಿ ನೀವೇನು ಮಾಡಿ ಅದನ್ನು ಬರ್ನ್ ಮಾಡಿ. ಇದು ಡೈಲಿ ಮಾಡಬೇಕು ಸ್ನೇಹಿತರೆ. ಬರ್ನ್ ಮಾಡಿಬಿಟ್ಟು ಮನೆ ಪೂರ್ತಿ ತೋರಿಸ್ಕೊಂಬನ್ನಿ ಸ್ನೇಹಿತರೆ. ಇದು ಮನೇಲಿ ಯೂಸ್ ಮಾಡೋದು ಸ್ನೇಹಿತರೆ, ಓಕೆನಾ. ಅದೇ ಥರ ನಾವು ಅಂಗಡಿಗಳಲ್ಲಿ ಇಲ್ಲ ವ್ಯಾಪಾರ ಸ್ಥಳದಲ್ಲಿ ಏನು ಮಾಡ್ಬೇಕಂದ್ರೆ ಇದೇ ಥರನೇ ಸ್ನೇಹಿತರೆ. ಒಂದು ಚಿಕ್ಕ ತಟ್ಟೆ ಇಲ್ಲಾಂದರೆ ಏನಾದರೂ ಒಂದು ದೀಪ ಇದೆಯಲ್ಲ, ಮಣ್ಣಿನ ದೀಪ, ಅದರಲ್ಲಿ ಕರ್ಪೂರನೂ ಲವಂಗನೂ ಹಾಕಿಬಿಟ್ಟು ಬರ್ನ್ ಮಾಡಿಸ್ಬೇಕು ಸ್ನೇಹಿತರೆ. ಬರ್ನ್ ಮಾಡಿಬಿಟ್ಟು ಅಂಗಡಿಗೆ ತೋರಿಸ್ಬೇಕು ಯಾವ್ಯಾವ ಮೂಲೆ, ಒಂದು ಅಂಗಡೀಲಿ ಎಷ್ಟು ಮೂಲೆ, 4 ಮೂಲೆಗಳಿದೆಯಲ್ಲ ಆ 4 ಮೂಲೆಗಳನ್ನು ತೋರಿಸ್ಕೊಂಬರ್ಬೇಕು ಸ್ನೇಹಿತರೆ. ಬಂದು ದೇವ್ರ ಹತ್ರ ಕೆಳಗಡೆ ಇಕ್ಕಬೇಕು, ದೇವ್ರ ಹತ್ರ ಇಕ್ಬಿಟ್ಟು ಕೆಳಗಡೆ ಇಕ್ಕಬೇಕು ಸ್ನೇಹಿತರೆ. ಇದೇನು ಮಾಡುತ್ತೆ ಅಂದರೆ ಬಿಸ್ನೆಸ್ಸಲ್ಲಿ ಏನಾದರೂ ಬ್ಲಾಕೇಜಸ್ ಅಂದರೆ ವ್ಯಾಪಾರದಲ್ಲಿ ಏನಾದರೂ ಏರುಪೇರು ಇದ್ದರೆ, ಬಿಸ್ನೆಸ್ ಲಾಸ್ ಆಗೋದ್ರೆ, ಇಲ್ಲ ಬಿಸ್ನೆಸ್ ಏನಾದರೂ ಪ್ರಾಬ್ಲಮ್ಗಳಿದ್ರೆ, ದುಡ್ಡಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇದು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದು ಮಾಡ್ತಾ ಬಂದರೆ ಇದು ಅಂಗಡೀಲಿ ಮಾಡೋರು ಏನು ಮಾಡ್ಬೇಕಂದ್ರೆ ಸ್ಯಾಟರ್ಡೇನು ಟ್ಯೂಸ್ಡೇನು ಈ ಉಪಯೋಗ ಮಾಡ್ಬೋದು ಸ್ನೇಹಿತರೆ, ಓಕೆನಾ. ಮನೇಲಿರೋರು ಅಷ್ಟೇ ಸ್ಯಾಟರ್ಡೇ ಟ್ಯೂಸ್ಡೇ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಈ ಥರ ಜಗಳಗಳೆಲ್ಲ ಆಗ್ತಾಯಿದ್ರೆ ಇದು ಡೈಲಿನೂ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಕ್ಸ್ಪೆಷಲಿ ಇದು ಮನೆಗಳಲ್ಲಿ 8 ಗಂಟೆ ಮೇಲೆ ಅಂದರೆ ನಾವು ಮಲಗಕ್ಕೆ ಹೋಗ್ತೀವಲ್ಲ ಆ ಟೈಮಲ್ಲಿ, ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಮಲಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಇದನ್ನು ರೆಮಿಡಿನ ಮಾಡಬೇಕು ಸ್ನೇಹಿತರೆ ಡೈಲಿ. ಆಫೀಸ್ಗಳಲ್ಲಿ ಬೇಕಾದ್ರೆ ಬೆಳಗಿನ ಜಾವ ಮಾಡ್ಕೋಬೋದು ಸ್ನೇಹಿತರೆ. ಈ ರೆಮಿಡಿನ ಉಪಯೋಗ ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಆಲ್.